ನಮ್ಮ ಸರ್ಕಾರದ ಕಡೆಯಿಂದ ರಿಸಲ್ಟ್ ಭಾಗ್ಯ ನಮ್ಮ ವಿದ್ಯಾರ್ಥಿಗಳಿಗೆ KCET ರಿಸಲ್ಟ್ ಭಾಗ್ಯ ಏನಾಗಿದೆ, ಸೊ ಅದು ಇನ್ನೂ ತಡ ಆಗುವಂತಹ ಎಲ್ಲ ಲಕ್ಷಣಗಳು ಕೂಡ ಇದೆ. ಸೊ ವೆಲ್ಕಮ್ ಟು RH ಕೆಮಿಸ್ಟ್ರಿ. ಸೊ ನಾನು ನಿನ್ನೆ ಒಂದು ವಿಡಿಯೋವನ್ನು ಮಾಡಿದ್ದೆ, ಆಲ್ಮೋಸ್ಟ್ ಮೇ ಎಂಡ್ವರೆಗೆ ರಿಸಲ್ಟ್ ಬರ್ಬೋದು ಅಂಥೇಳಿ. ಬಟ್ ಅದರಲ್ಲಿ ಇನ್ನೊಂದು 2-3 ಪಾಯಿಂಟನ್ನು ನಾವು ಕನ್ಸಿಡರ್ ಮಾಡಿದರೆ, ಮೊದಲನೇದಾಗಿ ಚುನಾವಣೆಯ ರಿಸಲ್ಟ್ ಏನಿದೆ ಅದು ಜೂನ್ 4ಕ್ಕೆ ರಿಲೀಸ್ ಆಗ್ತದೆ. ಸೊ ಆ ಲೋಕಸಭಾ ಚುನಾವಣೆ ರಿಸಲ್ಟ್ ಬಂದ ಮೇಲೆ ಉನ್ನತ ಶಿಕ್ಷಣ ಸಚಿವರ ಒಂದು ಪರ್ಮಿಷನ್ ಪಡ್ಕೊಂಡು KE ಅವರು ಜೂನ್ 5 ಅಥವಾ 6ಕ್ಕೆ ರಿಸಲ್ಟನ್ನು ಅನೌನ್ಸ್ ಮಾಡಬಹುದು, ಒಂದು ಪಾಸಿಬಿಲಿಟಿ. ಎರಡನೇದು, ಇದು ಲೇಟ್ ಆಗೋದಕ್ಕೆ ಇನ್ನೊಂದು ರೀಸನ್ ಏನಂತಂದರೆ, ನಿಮಗೆಲ್ಲ ಗೊತ್ತಾಯಿದೆ PUC ಪರೀಕ್ಷೆ 2 ಏನಿದೆ ಅದರ ರಿಸಲ್ಟ್ ಅನೌನ್ಸ್ ಆಗಬೇಕು. ಅದರ ರಿಸಲ್ಟ್ ಮೇ 28ರೊಳಗೆ ನಾವು ಪರೀಕ್ಷೆ 2 ಫಲಿತಾಂಶವನ್ನು ಪ್ರಕಟಿಸಲು ಸಿದ್ಧತೆ ನಡೆಸಿದ್ದೇವೆ ಅಂಥೇಳಿ ಸೊ KSCAB ಅಧ್ಯಕ್ಷರಾಗಿರುವಂಥ N ಮಂಜುಶ್ರೀ ಮೇಡಮ್ ಅವರು ಕೂಡ ಹೇಳಿದ್ದಾರೆ. ಅಂದರೆ ಮೇ 28ರ ತನಕ ನಿಮಗೆ ರಿಸಲ್ಟ್ ಬರ್ಬೋದು. ನಾನು ಮೇ 23-24 ಬರ್ಬೋದು ಅಂತ ಹೇಳಿದೆ, ಬಟ್ ಇದು ಇನ್ನೂ 4 ದಿನ ಲೇಟಾಗಿ ಮೇ 28ರೊಳಗೆ ಪರೀಕ್ಷೆ 2 ರಿಸಲ್ಟ್ ಬರೋದರಿಂದ ಸೊ ಡೆಫಿನೆಟ್ಲಿ ಅದರಿಂದಾಗೂ ಕೂಡ ಇದು ಲೇಟ್ ಆಗ್ತದೆ. ಯಾಕಂದರೆ ಆ ರಿಸಲ್ಟ್ ತೊಗೊಂಡು KCET ಅವರು ರಿಸಲ್ಟನ್ನು ಅನೌನ್ಸ್ ಮಾಡಬೇಕು. ಮೂರನೇ ಸಾಧ್ಯತೆ ಏನಿದೆ ಅಂತಂದರೆ, ಮೂರನೇದು ಪಾಸಿಬಿಲಿಟಿ ಏನು ಅಥವಾ ಎಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದರೆ, ನಿಮಗೆಲ್ಲ ಗೊತ್ತಿದೆ ಈ ಒಂದು ಎಗ್ರಿ ಕೋಟಾದವರಿಗೆ ಸಂಬಂಧಪಟ್ಟಂಥ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಡೇಟ್ ಏನಿದೆ ಅದು ಪೋಸ್ಟ್ಪೋನ್ ಆಗಿಬಿಟ್ಟು ಮೇ 25ಕ್ಕೆ ಹೋಗಿದೆ, ಹೌದಾ? ಸೊ ಮೇ 25ಕ್ಕೆ ಹೋಗಿರೋದ್ರಿಂದ ಸೊ ಮೇ 25ಕ್ಕೆ ಎಕ್ಸಾಮ್, ಅದಾದಮೇಲೆ ಮೇ 29 ಅಥವಾ 28 ಅಥವಾ ಜೂನ್ 1 ಹೊತ್ತಿಗೆ ಆ ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ. ಆ ರಿಸಲ್ಟನ್ನು ಅನೌನ್ಸ್ ಮಾಡಿದ ಮೇಲೆ ಮೇ 30ಕ್ಕೆ ರಿಸಲ್ಟ್ ಅಂತ ಹೇಳಿದ್ದಾರೆ. ಸೊ ಎಗ್ರಿ ಕೋಟಾ ರಿಸಲ್ಟ್ ಅನೌನ್ಸ್ ಆದ ಮೇಲೆ ಅದನ್ನು ಸೇರಿಸ್ಬಿಟ್ಟು KE ಅವರು KCET ರಿಸಲ್ಟನ್ನು ಅನೌನ್ಸ್ ಮಾಡಬೇಕು. ಸೊ ಎಲ್ಲ ಕಾರಣಕ್ಕಾಗಿ ಸೊ KCET ರಿಸಲ್ಟ್ ಜೂನ್ 4ರ ಒಳಗಂತೂ ಬರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಭಾಳ ಜನ ವಿದ್ಯಾರ್ಥಿಗಳು ಇವತ್ತು ಕೂಡ ಮೆಸೇಜ್ ಮಾಡ್ತಾ ಇದ್ದಾರೆ, ಸರ್ ಇವತ್ತು ರಿಸಲ್ಟ್ ನೋಡೋದು ಎಲ್ಲಿ, ಸೊ ರಿಸಲ್ಟ್ ಲಿಂಕ್ ಕಳಿಸ್ಕೊಡಿ ಅಂತೇಳಿ. ಸೊ ಗೊತ್ತಿರಲಿ, ಜೂನ್ 5 ಮತ್ತು 6ರ ಹೊತ್ತಿಗೆ ನಿಮ್ಮ ರಿಸಲ್ಟ್ ಅನೌನ್ಸ್ ಆಗಬಹುದು. ಅಲ್ಲಿಯ ತನಕ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳಿಗೆ KCET ರಿಸಲ್ಟ್ ಭಾಗ್ಯ ಸರ್ಕಾರದ ಕಡೆಯಿಂದ ಇಲ್ಲ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.